ಬೆಳಗಾವಿಯಲ್ಲಿ ನಡೆಸ್ತಾರೆ, ಹೆಸರಿಗೆ ಮಾತ್ರ ಬೆಳಗಾವಿಯಲ್ಲಿ ನಡೆಸ್ತಾರೆ. ಅಲ್ಲಿ ಮಾಡೋದು ಬರೀ ಗದ್ದಲ ಗಲಾಟೆ. ಅಲ್ಲಿ ಯಾವುದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಇವರೇನು ಚರ್ಚೆ ಮಾಡೋದಿಲ್ಲ. ಅಲ್ಲಿ ಮಾಡೋದೆಲ್ಲ ಬರೀ ಗದ್ದಲ ಗಲಾಟೆ. ಯಾರೇ ಉತ್ತರ ಕರ್ನಾಟಕದ ಭಾಗದ ಶಾಸಕರಾಗಿರ್ಬೋದು, ಸಚಿವರಾದ್ರು ಮಾತಾಡಕ್ಕೆ ಹೋದರೆ ಅದನ್ನು ಗದ್ದಲೆ ಗಲಾಟೆಯಲ್ಲೇ ಮುಗಿಸ್ಬಿಡ್ತಾರೆ. ಅಲ್ಲಿ ಯಾವುದೇ ರೀತಿಯಿಂದ ಉತ್ತರ ಕರ್ನಾಟಕಕ್ಕೆ ಅನುಕೂಲವಾಗುವಂಥ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕೇಳುವಂಥ ಕೆಲಸ ಆಗಲ್ಲ. ಹಾಗಂತ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸೋದೇ ಡೌಟ್ ಅನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇದೆ. ಇಲ್ಲಿಯವರೆಗೂ ಮುಖ್ಯಮಂತ್ರಿಗಳು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ವಂತೆ. ಯಾಕೆ ಕೊಟ್ಟಿಲ್ಲ ಐ ಡೋಂಟ್ ನೋ. ನವೆಂಬರ್ 15ಕ್ಕೆ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಭೇಟಿ ಮಾಡ್ತಾರೆ. ಅದಾದ ಮೇಲೆ ಅವರು ಬೆಳಗಾವಿಯಲ್ಲಿ ನಡೆಯುತ್ತಾ ಅಥವಾ ಬೆಂಗಳೂರಲ್ಲಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಂತೆ. ಬಟ್ ಇದು ಒಂದು ರೀತಿ ಇದು ಸರಿಯಾದ ನಡೆ ಅಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನೀವು ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಿರೋದು ಮತ್ತು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಸೋದು ಬೆಳಗಾವಿ ಭಾಗದ ಜನರಿಗೆ ಒಂದು ಸರ್ಕಾರ ಇದೆ ಮತ್ತು ಸರ್ಕಾರ ನಿಮ್ಮನ್ನು ಆಲಿಸ್ತಾ ಇದೆ. ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೀವಿ ಅನ್ನೋ ಕಾರಣಕ್ಕೆ ಅದು ಒಂದು ಸಂಪ್ರದಾಯವೆಂಬಂತೆ ನಡೆದುಕೊಂಡು ಬರ್ತಾ ಇದೆ. ಆದರೆ ಅದು ಸಂಪ್ರದಾಯ ಅಲ್ಲ. ಅದು ನಿಜಕ್ಕೂ ಕೂಡ ಉತ್ತರ ಕರ್ನಾಟಕದ ಭಾಗದ ಜನ ಏನು ಎಲ್ಲವೂ ಕೂಡ ಬೆಂಗಳೂರು ಕೇಂದ್ರೀಕೃತ ಅನ್ನುವಂತಹ ಭಾವನೆಯಲ್ಲಿದ್ದಾರೆ. ಹಲವಾರು ಇಲಾಖೆಗಳನ್ನು ಬೆಳಗಾವಿಗೆ ಕಳಿಸ್ಬೇಕು, ಅಲ್ಲಿಂದನೇ ಕಾರ್ಯನಿರ್ವಹಿಸಬೇಕು,